ನಮಸ್ತೆ ಸ್ನೇಹಿತರೆ. ಮಿಚೆಲ್ ಸ್ಟಾರ್ಕ್ ಇವರು ತಮ್ಮ ಬೌಲಿಂಗ್ ಮೂಲಕ ಆಸ್ಟ್ರೇಲಿಯಾಕ್ಕೆ ಹಲವು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ಈಗ ಅವರು ಬ್ಯಾಟಿಂಗ್ ನಲ್ಲಿಯೂ ಮಿಂಚುತ್ತಿದ್ದಾರೆ. ವಿಶ್ವ ಕ್ರಿಕೆಟ್ನಲ್ಲಿ ಈ ದಾಖಲೆ ಮಾಡಿದ ಏಕೈಕ ಬೌಲರ್ ಇವರು. ವಿಶ್ವಕಪ್ನ ಮೊದಲ ಪಂದ್ಯದಲ್ಲಿ 28 ರನ್ ನೀಡಿ 6 ವಿಕೆಟ್ ಪಡೆದಿದ್ದರು. ಮಿಚೆಲ್ ಸ್ಟಾರ್ಕ್ ಅವರ ಆರಂಭಿಕ ದಿನಗಳು 2010ರ ಸಾಮಾನ್ಯದಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಮರ್ಜಿಂಗ್ ಪ್ಲೇಯರ್ಸ್ ಟೂರ್ನಿಮೆಂಟ್ ಆಯೋಜಿಸಲಾಗಿತ್ತು. ಈ ಟೂರ್ನಿಮೆಂಟ್ನಲ್ಲಿ ವಿಶ್ವದಾದ್ಯಂತ ಯುವ ಆಟಗಾರರು ಭಾಗವಹಿಸಿದ್ದರು. ಭಾರತೀಯ ತಂಡದಿಂದ ವಿರಾಟ್ ಕೊಹ್ಲಿ, ಆಸ್ಟ್ರೇಲಿಯಾ ತಂಡದಿಂದ ಮಿಚೆಲ್ ಸ್ಟಾರ್ಕ್ ಮತ್ತು ಸ್ಟೀವ್ ಸ್ಮಿತ್ ಕೂಡ ಈ ಒಂದು ಪಂದ್ಯದಲ್ಲಿ ಆಡ್ತಾ ಇದ್ರು. ಆಸ್ಟ್ರೇಲಿಯಾ ಈ ಕಪ್ಪನ್ನು ಸಹ ಗೆದ್ದಿತ್ತು ಮತ್ತು ಅತಿ ಹೆಚ್ಚು ವಿಕೆಟ್ಗಳನ್ನು ಸ್ಟಾರ್ಕ್ ಪಡೆದರು. ಅವರು ಪ್ರತಿ ಪಂದ್ಯದಲ್ಲಿ ವಿಕೆಟ್ ಪಡೆಯುತ್ತಿದ್ದರು ಮತ್ತು ಉತ್ತಮ ಬೌಲಿಂಗ್ ಮಾಡುತ್ತಿದ್ದರು. ಇದರಿಂದಾಗಿ ಆಸ್ಟ್ರೇಲಿಯಾ ತಂಡಕ್ಕೆ ಪದಾರ್ಪಣೆ ಮಾಡಿದರು. ಅವರ ಮೊದಲ ಪಂದ್ಯ ಭಾರತದ ವಿರುದ್ಧವಿತ್ತು. ಅಲ್ಲಿ ಅವರಿಗೆ ವಿರಾಟ್ ಕೊಹ್ಲಿ ಮತ್ತು ಯುವರಾಜ್ ಸಿಂಗ್ ಎದುರಾದರು. ಅವರು ಇಬ್ಬರನ್ನು ತಮ್ಮ ಸ್ವಿಂಗ್ ಬೌಲಿಂಗ್ನಿಂದ ಬಹಳಷ್ಟು ತೊಂದರೆಗೆ ಸಿಕ್ಕಿಸಿದರು. ಆದರೂ ಅವರಿಗೆ ಒಂದು ವಿಕೆಟ್ ಕೂಡ ಸಿಗಲಿಲ್ಲ ಆ ಪಂದ್ಯದಲ್ಲಿ. ಆದರೆ ಅವರಿಗೆ ಬೌಲಿಂಗ್ ಸಾಮರ್ಥ್ಯದಿಂದಾಗಿ ಅವರು 3 ಫಾರ್ಮ್ಯಾಟ್ಗಳಲ್ಲಿ ಆಸ್ಟ್ರೇಲಿಯಾ ತಂಡದಲ್ಲಿ ಆಡಲು ಪ್ರಾರಂಭಿಸಿದರು. ಎಲ್ಲರಿಗೂ ಅವರು ದೊಡ್ಡ ಬೌಲರ್ ಆಗುತ್ತಾರೆ ಎಂದು ಸ್ಪಷ್ಟವಾಗಿತ್ತು. ಆದರೆ 2010ರಲ್ಲಿ ಪದಾರ್ಪಣೆ ಮಾಡಿದ ನಂತರ ಅವರು ಗಾಯಗಳ ಸಮಸ್ಯೆಯಿಂದ ಬಳಲುತ್ತಿದ್ದರು. 2010ರಿಂದ 2014ರವರೆಗೆ ಸುಮಾರು 5 ವರ್ಷಗಳ ಕಾಲ ಅವರು ತಂಡದಲ್ಲಿ ನಿಯಮಿತವಾಗಿ ಆಡಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಗಾಯದ ಸಮಸ್ಯೆಯಾಗಿತ್ತು. ಗಾಯದ ಸಮಸ್ಯೆ ನಂತರ ಕಮ್ಬ್ಯಾಕ್ ಮತ್ತು ವಿಶ್ವಕಪ್ ವಿಜೇತ 2014ರಲ್ಲಿ ಮಿಚೆಲ್ ಸ್ಟಾರ್ಕ್ ನಿಯಮಿತವಾಗಿ ಟೆಸ್ಟ್ ಕ್ರಿಕೆಟ್ ಮತ್ತು ಓಡಿಐ ಕ್ರಿಕೆಟ್ ಆಡಲು ಪ್ರಾರಂಭಿಸಿದರು. 2014ರಲ್ಲಿ ಅವರು 10 ಓಡಿಐ ಪಂದ್ಯಗಳಲ್ಲಿ 22 ವಿಕೆಟ್ ಮತ್ತು 4 ಟೆಸ್ಟ್ ಪಂದ್ಯಗಳಲ್ಲಿ 17 ವಿಕೆಟ್ ಪಡೆದರು. ಇದರಿಂದಾಗಿ ಅವರು ಗಾಯದ ಸಮಸ್ಯೆಗಳಿಂದ ಹೊರಬಂದಿದ್ದಾರೆ ಮತ್ತು ತಂಡಕ್ಕೆ ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ ಎಂದು ಎಲ್ಲರಿಗೂ ತಿಳಿದಿತ್ತು. 2014ರ ನಂತರ 2015ರಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ದ್ವಿಪಕ್ಷೀಯ ಸರಣಿ ನಡೆಯಿತು. ಈ ಸರಣಿಯಲ್ಲಿ ಒಂದು ಪಂದ್ಯದಲ್ಲಿ ಮಿಚೆಲ್ ಸ್ಟಾರ್ಕ್ 43 ರನ್ ನೀಡಿ 6 ವಿಕೆಟ್ ಪಡೆದು ತಮ್ಮ ಮೊದಲ 5 ವಿಕೆಟ್ಗಳನ್ನು ಪಡೆದರು. 2015ರ ಆರಂಭದಲ್ಲಿ ದ್ವಿಪಕ್ಷೀಯ ಸರಣಿ ನಡೆಯಿತು. ಆದರೆ ಸ್ವಲ್ಪ ಸಮಯದ ನಂತರ 2015ರಲ್ಲಿ ಓಡಿಐ ವಿಶ್ವಕಪ್ ಇತ್ತು. ವಿಶ್ವಕಪ್ ಪ್ರಾರಂಭವಾದಾಗ ಆಸ್ಟ್ರೇಲಿಯಾದ ಮೊದಲ ಪಂದ್ಯ ನ್ಯೂಜಿಲೆಂಡ್ ವಿರುದ್ಧವಿತ್ತು. ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ 151 ರನ್ಗಳಿಗೆ ಆಲ್ಔಟ್ ಆಯಿತು ಮತ್ತು ನ್ಯೂಜಿಲೆಂಡ್ಗೆ 152 ರನ್ಗಳ ಗುರಿ ಸಿಕ್ಕಿತ್ತು. 2015ರಲ್ಲಿ ನ್ಯೂಜಿಲೆಂಡ್ಗೆ ಅತ್ಯುತ್ತಮ ತಂಡಗಳಲ್ಲಿ ಒಂದಾಗಿತ್ತು ಮತ್ತು 50 ಓವರ್ಗಳಲ್ಲಿ 152 ರನ್ಗಳನ್ನು ಗುರಿ ಸುಲಭವಾಗಿತ್ತು. ನ್ಯೂಜಿಲೆಂಡ್ ಸುಲಭವಾಗಿ ಗೆಲ್ಲುತ್ತದೆ ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಮಿಚೆಲ್ ಸ್ಟಾರ್ಕ್ ಬೌಲಿಂಗ್ ಮಾಡಲು ಬಂದಾಗ ಚಿತ್ರಣವೇ ಬದಲಾಯಿತು. ಅವರು 9 ಓವರ್ಗಳಲ್ಲಿ 28 ರನ್ ನೀಡಿ 6 ವಿಕೆಟ್ ಪಡೆದರು. ಒಂದು ಹಂತದಲ್ಲಿ ನ್ಯೂಜಿಲೆಂಡ್ಗೆ 27 ಓವರ್ಗಳಲ್ಲಿ 7 ರನ್ ಬೇಕಿತ್ತು ಮತ್ತು ಅವರು 6 ವಿಕೆಟ್ ಬಿದ್ದಿದ್ದವು. ನಂತರವೂ ಸ್ಟಾರ್ಕ್ ವಿಕೆಟ್ಗಳನ್ನು ಪಡೆಯುತ್ತಲೇ ಇದ್ದು ಮತ್ತು ಅವರು ಆಸ್ಟ್ರೇಲಿಯಾಕ್ಕೆ ಪಂದ್ಯವನ್ನು ಗೆಲ್ಲಿಸಿಕೊಟ್ಟರು. ಕೊನೆಯಲ್ಲಿ ನ್ಯೂಜಿಲೆಂಡ್ ಪಂದ್ಯವನ್ನು ಗೆದ್ದರು. ಸ್ಟಾರ್ಕ್ ತಮ್ಮ ಅದ್ಭುತ ಬೌಲಿಂಗ್ ಸಾಮರ್ಥ್ಯವನ್ನು ತೋರಿಸಿದ್ದರು. ವಿಶ್ವಕಪ್ ಹೀರೋ ಮತ್ತು ಸಾರ್ವಕಾಲಿಕ ಶ್ರೇಷ್ಠ ಬೌಲರ್. ಈ ವಿಶ್ವಕಪ್ನಲ್ಲಿ ಸ್ಟಾರ್ಕ್ ಈಗಾಗಲೇ ಹಲವು ವಿಕೆಟ್ಗಳನ್ನು ಪಡೆದಿದ್ದರು ಮತ್ತು ಆಸ್ಟ್ರೇಲಿಯಾ ಫೈನಲ್ ತಲುಪಿತ್ತು. ಫೈನಲ್ ಅತ್ಯಂತ ಮುಖ್ಯವಾದ ಪಂದ್ಯವಾಗಿತ್ತು ಏಕೆಂದರೆ ಇದು ಬ್ರೆಂಡನ್ ಮೆಕಾಲಮ್ ಅವರ ಕೊನೆಯ ವಿಶ್ವಕಪ್ ಆಗಿತ್ತು. 2015ರ ವಿಶ್ವಕಪ್ ಫೈನಲ್ನ ಮೊದಲು ಆಸ್ಟ್ರೇಲಿಯಾ ತಂಡದ ನಾಯಕ ಪತ್ರಿಕಾಗೋಷ್ಠಿಯಲ್ಲಿ ಮೆಕಾಲಮ್ ಫೈನಲ್ನಲ್ಲಿ 10 ಓವರ್ಗಳವರೆಗೆ ಆಡಿದರೆ ಆಸ್ಟ್ರೇಲಿಯಾ ಸುಲಭವಾಗಿ ಪಂದ್ಯವನ್ನು ಸೋಲುತ್ತದೆ ಎಂದು ಹೇಳಿದ್ದರು. ಅವರು ಹಾಗೆ ಹೇಳಲು ಕಾರಣವೆಂದರೆ ಮೆಕಾಲಮ್ ಆ ಸಮಯದಲ್ಲಿ ಬಹಳ ವೇಗವಾಗಿ ಆಡುತ್ತಿದ್ದರು. ಆದರೆ ಫೈನಲ್ನಲ್ಲಿ ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡಿತು. ಮೆಕಾಲಮ್ ಇನ್ನಿಂಗ್ಸ್ ಆರಂಭಿಸಲು ಬಂದಾಗ ಮಿಚೆಲ್ ಸ್ಟಾರ್ಕ್ ಅವರು ಬೌಲಿಂಗ್ ಮೂಲಕ ಮೋಡಿ ಮಾಡಿದ್ದರು. ಅವರು ಬೌಲ್ಡ್ ಆದ ತಕ್ಷಣ ನ್ಯೂಜಿಲೆಂಡ್ನ ಬ್ಯಾಟಿಂಗ್ ಲೈನಪ್ಪೇ ಅಲುಗಾಡಿತು. ಇದರ ನಂತರ ಆಸ್ಟ್ರೇಲಿಯಾ ಸುಲಭವಾಗಿ ವಿಶ್ವಕಪ್ ಗೆದ್ದಿತ್ತು. ಇಡೀ ವಿಶ್ವಕಪ್ನಲ್ಲಿ ಮಿಚೆಲ್ ಸ್ಟಾರ್ಕ್ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದರು, 28 ವಿಕೆಟ್ಗಳು. ಅವರು ಈ ಟೂರ್ನಮೆಂಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಟೂರ್ನಮೆಂಟ್ ಆಗಿದ್ದರು. ಈ ವರ್ಷದಲ್ಲಿ ಅವರು ಓಡಿಐ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದರು. ಇದರ ನಂತರ ಮಿಚೆಲ್ ಸ್ಟಾರ್ಕ್ ಅವರ ಪ್ರೈಮ್ ಪ್ರಾರಂಭವಾಯಿತು. 2015 ಅವರ ಪ್ರೈಮ್ ಆಗಿತ್ತು ಮತ್ತು ಅವರು ಆಸ್ಟ್ರೇಲಿಯಾ ತಂಡದ ಲೆಜೆಂಡರಿ ಬೌಲಿಂಗ್ ಆದರು. ಮುಂದಿನ 10 ವರ್ಷಗಳ ಕಾಲ ಅವರು 3 ಫಾರ್ಮ್ಯಾಟ್ಗಳಲ್ಲಿ ಆಡ್ತಾರೆ ಎಂದು ಎಲ್ಲರಿಗೂ ಸ್ಪಷ್ಟವಾಗಿತ್ತು. 2015ರಲ್ಲಿ ಅವರು ಒಟ್ಟು 18 ಓಡಿಐ ಪಂದ್ಯಗಳನ್ನು ಆಡಿದರು ಮತ್ತು 41 ವಿಕೆಟ್ಗಳನ್ನು ಪಡೆದಿದ್ದರು. ಇದು ಆ ವರ್ಷದಲ್ಲಿ ಅತಿ ಹೆಚ್ಚು. ಟೆಸ್ಟ್ನಲ್ಲಿಯೂ ಅವರು ಅದ್ಭುತ ಪ್ರದರ್ಶನ ನೀಡಿದರು. 13 ಟೆಸ್ಟ್ ಪಂದ್ಯಗಳಲ್ಲಿ 46 ವಿಕೆಟ್ ಪಡೆದರು. ಈ ವರ್ಷ ಮಿಚೆಲ್ ಸ್ಟಾರ್ಕ್ ಟೆಸ್ಟ್ ಪಂದ್ಯದಲ್ಲಿ 160.4 ಕಿಲೋಮೀಟರ್ ವೇಗದಲ್ಲಿ ಬೌಲ್ ಮಾಡಿದ್ದರು. ಇದು ಶೋಯಬ್ ಅಖ್ತರ್ ಅವರ 161 ಕಿಲೋಮೀಟರ್ ವೇಗದ ನಂತರ 2ನೇ ಅತಿ ವೇಗದ ಎಸೆತವಾಗಿದೆ. ದಾಖಲೆಗಳ ಸುರಿಮಳೆ ಮತ್ತು ಫೈನಲ್ನ ಅತ್ಯುತ್ತಮ ಪ್ರದರ್ಶನ. 2015ರ ನಂತರ 2016ರಲ್ಲಿ ಅವರು 8 ಟೆಸ್ಟ್ ಪಂದ್ಯಗಳಲ್ಲಿ 50 ವಿಕೆಟ್ ಮತ್ತು 13 ಓಡಿಐ ಪಂದ್ಯಗಳಲ್ಲಿ 26 ವಿಕೆಟ್ ಪಡೆದರು.
ಈ ವರ್ಷದಲ್ಲಿ ಅವರು ಓಡಿಐನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಮೂರನೇ ಬೌಲರ್ ಆಗಿದ್ದರು. 2016ರ ನಂತರ 2017ರಲ್ಲಿ ಆಶಸ್ ಸರಣಿಯಲ್ಲಿ ನಡೆಯಿತು. ಅಲ್ಲಿ ಅವರು ಇಂಗ್ಲೆಂಡ್ ವಿರುದ್ಧ 4 ಪಂದ್ಯಗಳಲ್ಲಿ 22 ವಿಕೆಟ್ ಪಡೆದರು. ಮಿಚೆಲ್ ಸ್ಟಾರ್ಕ್ ಒಂದು ಪಂದ್ಯದಲ್ಲಿ 6 ವಿಕೆಟ್ಗಳನ್ನು ಪಡೆಯುತ್ತಿದ್ದರು. ಮಿಚೆಲ್ ಸ್ಟಾರ್ಕ್ ಹೆಚ್ಚಿನ ವಿಕೆಟ್ಗಳನ್ನು ಪಡೆಯಲು ಕಾರಣವೆಂದರೆ ಅವರ ಹೆಚ್ಚಿನ ವೇಗ ಮತ್ತು ನಿಖರತೆ. ಅವರು ನಿರಂತರವಾಗಿ ಯಾರ್ಕರ್ಗಳನ್ನು ಎಸೆಯುತ್ತಿದ್ದರು ಮತ್ತು ಬ್ಯಾಟ್ಸ್ಮನ್ಗಳಿಗೆ ತೊಂದರೆ ನೀಡುತ್ತಿದ್ದರು. 2018ರ ನಂತರ 2019ರಲ್ಲಿ ಅವರು ಮತ್ತೆ ದಾಖಲೆಗಳನ್ನು ನಿರ್ಮಿಸಿದ್ದರು. 2019ರ ವಿಶ್ವಕಪ್ ಮೊದಲು ಮಿಚೆಲ್ ಸ್ಟಾರ್ಕ್ ಗಾಯದಿಂದ ಚೇತರಿಸಿಕೊಂಡಿದ್ದರು. 2018ರಲ್ಲಿ ಅವರ ಕಾಲಿಗೆ ಗಾಯವಾಗಿತ್ತು. ಆದರೆ 2019ರಲ್ಲಿ ವಿಶ್ವಕಪ್ ಮೊದಲು ಅವರು ಚೇತರಿಸಿಕೊಂಡಿದ್ದರು. ವಿಶ್ವಕಪ್ನಲ್ಲಿ ಅವರು 10 ಪಂದ್ಯಗಳಲ್ಲಿ 27 ವಿಕೆಟ್ಗಳನ್ನು ಪಡೆದರು. ಅಂದರೆ ಪ್ರತಿ ಪಂದ್ಯದಲ್ಲೂ ಸುಮಾರು 3 ವಿಕೆಟ್ಗಳು. ಈ ಟೂರ್ನಮೆಂಟ್ನಲ್ಲಿಯೂ ಅವರು ಅತಿ ಹೆಚ್ಚು ವಿಕೆಟ್ ಪಡೆದರು. 2019ರಲ್ಲಿ ಆಸ್ಟ್ರೇಲಿಯಾ ವಿಶ್ವಕಪ್ ಫೈನಲ್ಗೆ ಹೋಗಿದ್ದರು. ಮಿಚೆಲ್ ಸ್ಟಾರ್ಕ್ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದರು. ಸತತವಾಗಿ 2 ODI ವಿಶ್ವಕಪ್ಗಳಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ಮೊದಲ ಬೌಲರ್ ಇವರು. ಇಡೀ ಕ್ರಿಕೆಟ್ ಇತಿಹಾಸದಲ್ಲಿ ಯಾರೂ ಇಂತಹ ದಾಖಲೆ ಮಾಡಿಲ್ಲ. ಇವರ ಇನ್ನೊಂದು ದಾಖಲೆ ಏನೆಂದರೆ ಅವರು ಆಡಿದ ಎಲ್ಲ ಫೈನಲ್ಗಳನ್ನು ಗೆದ್ದಿದ್ದರು. 2015ರಲ್ಲಿ ಅವರು ಆಸ್ಟ್ರೇಲಿಯಾವನ್ನು ಫೈನಲ್ಗೆ ಕರೆದೊಯ್ದರು ಮತ್ತು ಗೆದ್ದರು. 2024ರಲ್ಲಿ ಅವರು KKR ಪರವಾಗಿ IPL ಫೈನಲ್ಗೆ ಹೋದಾಗ KKR ಕೂಡ ಗೆದ್ದಿತ್ತು. 2023ರ WTC ಫೈನಲ್ನಲ್ಲಿಯೂ ಅವರು ಇದ್ದರು ಮತ್ತು ಆಸ್ಟ್ರೇಲಿಯಾ ಆ ಫೈನಲ್ನಲ್ಲಿಯೂ ಸಹ ಗೆದ್ದಿತ್ತು. ಅವರು ಫೈನಲ್ಗೆ ಹೋದಾಗಲೆಲ್ಲ ಆ ತಂಡ ಗೆಲ್ಲುತ್ತಿತ್ತು. ಬ್ಯಾಟಿಂಗ್ ಸಾಮರ್ಥ್ಯ ಮತ್ತು ಸಾರ್ವಕಾಲಿಕ ಸ್ಥಾನಮಾನ. 2023ರ ವಿಶ್ವಕಪ್ನಲ್ಲಿಯೂ ಅವರು ಒಟ್ಟು 16 ವಿಕೆಟ್ಗಳನ್ನು ಪಡೆದರು ಮತ್ತು ಆಸ್ಟ್ರೇಲಿಯಾ ಆ ಫೈನಲ್ನಲ್ಲಿ ಗೆದ್ದಿತ್ತು. ಇಷ್ಟು ಟ್ರೋಫಿಗಳು ಮತ್ತು ಟೂರ್ನಮೆಂಟ್ಗಳನ್ನು ಗೆದ್ದ ನಂತರ 2025ರ WTC ಫೈನಲ್ನಲ್ಲಿಯೂ ಅವರ ಉತ್ತಮ ಪ್ರದರ್ಶನ ನೀಡಿದರು. ಅವರು ಮೊದಲ ಇನ್ನಿಂಗ್ಸ್ನಲ್ಲಿ ಮಾರ್ಕ್ರಮ್ ಅವರನ್ನು ಶೂನ್ಯಕ್ಕೆ ಬೋಲ್ಡ್ ಮಾಡಿದ್ದರು. ಆದರೆ ಸ್ಟಾರ್ಕ್ 2025ರ WTC ಫೈನಲ್ನನ್ನು ಮೊದಲ ಬಾರಿಗೆ ಸೋತಿದ್ದಾರೆ. ಆದರೂ ಅವರು ಅಲ್ಲಿ ಉತ್ತಮ ಪ್ರದರ್ಶನ ನೀಡಿದರು. ಬೌಲಿಂಗ್ ಜೊತೆಗೆ ಅವರು ಈಗ ಬ್ಯಾಟಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಕಳೆದ 6 ವರ್ಷಗಳಲ್ಲಿ ಸ್ಟಾರ್ಕ್ 2 ಬಾರಿ 40ಕ್ಕಿಂತ ಹೆಚ್ಚು ರನ್ ಗಳಿಸಿದ್ದಾರೆ. ಅವರು 2023ರ WTC ಫೈನಲ್ನಲ್ಲಿ 42 ರನ್ ಮತ್ತು 2025ರ WTC ಫೈನಲ್ನಲ್ಲಿ 58 ರನ್ ಗಳಿಸಿದರು. 58 ರನ್ ಅವರು ಗಳಿಸಿದ್ದು ತಂಡದಲ್ಲಿ ಯಾರು 50 ರನ್ ಗಳಿಸದಿದ್ದಾಗ. ಸ್ಟಾರ್ಕ್ ಒಬ್ಬ ಚಾಂಪಿಯನ್ ಆಟಗಾರ ಎಂದು ತೋರಿಸಿಕೊಟ್ಟರು. ಅವರು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರನ್ನು ಮಾಡಬಲ್ಲರು. 2023ರಿಂದ 2025ರವರೆಗೆ WTC ಸೈಕಲ್ನಲ್ಲಿ ಅವರು 71 ವಿಕೆಟ್ಗಳನ್ನು ಪಡೆದರು. ಈ ಅವಧಿಯಲ್ಲಿ ಜಸ್ಪ್ರೀತ್ ಬುಮ್ರಾ 77 ವಿಕೆಟ್ ಮತ್ತು ಪ್ಯಾಟ್ ಕಮಿನ್ಸ್ ಸುಮಾರು 80 ವಿಕೆಟ್ ಪಡೆದಿದ್ದಾರೆ. ಆದರೆ ಸ್ಟಾರ್ಕ್ 3ನೇ ಸ್ಥಾನದಲ್ಲಿದ್ದಾರೆ ಮತ್ತು ಅವರು ಎಂತಹ ಗುಣಮಟ್ಟದ ಬೌಲರ್ ಎಂದು ತೋರಿಸಿದ್ದಾರೆ. ಕಳೆದ 10 ವರ್ಷದ ಇತಿಹಾಸವನ್ನು ನೋಡಿದರೆ ಮಿಚೆಲ್ ಸ್ಟಾರ್ಕ್ ಆಸ್ಟ್ರೇಲಿಯಾದ ಶ್ರೇಷ್ಠ ಬೌಲರ್ ಎಂದು ಕಂಡುಬರುತ್ತದೆ. ಪ್ಯಾಟ್ ಕಮಿನ್ಸ್ ಅವರ ಟೆಸ್ಟ್ ಸರಾಸರಿ 22ರಷ್ಟಿದ್ದರೆ ಮಿಚೆಲ್ ಸ್ಟಾರ್ಕ್ ಅವರದು 27. ಪ್ಯಾಟ್ ಕಮಿನ್ಸ್ ಯಾವಾಗಲೂ ಸ್ಟಾರ್ಕ್ಗಿಂತ ಹೆಚ್ಚು ವಿಕೆಟ್ ಪಡೆಯುತ್ತಾರೆ. ಪ್ಯಾಟ್ ಕಮಿನ್ಸ್ ನಿಯಮಿತವಾಗಿ ಟೆಸ್ಟ್ ಪಂದ್ಯಗಳನ್ನು ಆಡ್ತಾರೆ. ಅದಕ್ಕಾಗಿ ಅವರು ಟೆಸ್ಟ್ ನಾಯಕರು ಹೌದು. ಅವರು ODI ಆಡ್ತಾರೆ ಮತ್ತು ಅಲ್ಲಿಯೂ ನಾಯಕರಾಗಿದ್ದಾರೆ. ಆದರೆ ಪ್ಯಾಟ್ ಕಮಿನ್ಸ್ T20ಯಲ್ಲಿ ಕ್ರಿಕೆಟ್ ಅನ್ನು ಎಂದಿಗೂ ಆಡಿರುವುದಿಲ್ಲ. ಅಲ್ಲಿಂದ ಯಾವಾಗಲೂ ವಿಶ್ರಾಂತಿ ಪಡೆಯುತ್ತಾರೆ. ಹೆಜಲ್ವುಡ್ ಕೂಡ 3 ಫಾರ್ಮ್ಯಾಟ್ಗಳಲ್ಲಿ ನಿಯಮಿತವಾಗಿ ಆಡುವುದಿಲ್ಲ. ಆದರೆ ಸ್ಟಾರ್ಕ್ ಒಬ್ಬರೇ ಬೌಲರ್ ಆಗಿದ್ದು ಅವರು 10 ವರ್ಷಗಳಿಂದ 3 ಫಾರ್ಮ್ಯಾಟ್ಗಳಲ್ಲಿ ನಿರಂತರವಾಗಿ ಆಡುತ್ತಿದ್ದಾರೆ. ಹಾಗಾಗಿ ಸ್ಟಾರ್ಕ್ ಅವರು ಒಬ್ಬ ಅದ್ಭುತ ಬೌಲರ್. ನೀವು ಆಸ್ಟ್ರೇಲಿಯಾ ತಂಡದ ಶ್ರೇಷ್ಠ ಬೌಲರ್ ಅನ್ನು ನೋಡಲು ಹೋದರೆ 3 ಫಾರ್ಮ್ಯಾಟ್ಗಳಲ್ಲಿ ನಿರಂತರವಾಗಿ ವಿಕೆಟ್ಗಳನ್ನು ಪಡೆಯುತ್ತಿರುವ ಸ್ಟಾರ್ಕ್ ಅವರೇ ಕಂಡುಬರುತ್ತಾರೆ. ಅವರು ಇಲ್ಲಿಯವರೆಗೆ 96 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಮತ್ತು 382 ವಿಕೆಟ್ಗಳನ್ನು ಪಡೆದಿದ್ದಾರೆ. 127 ODI ಪಂದ್ಯಗಳಲ್ಲಿ 244 ವಿಕೆಟ್ಗಳನ್ನು ಪಡೆದಿದ್ದಾರೆ ಮತ್ತು 65 T20 ಪಂದ್ಯಗಳಲ್ಲಿ 71 ವಿಕೆಟ್ಗಳನ್ನು ಪಡೆದಿದ್ದಾರೆ. ಅಂದರೆ ಅವರು ಪ್ರತಿ ಫಾರ್ಮ್ಯಾಟ್ನಲ್ಲೂ ಉತ್ತಮ ನಿಖರತೆ ಮತ್ತು ಕಡಿಮೆ ಸರಾಸರಿಯೊಂದಿಗೆ ನಿರಂತರವಾಗಿ ವಿಕೆಟ್ಗಳನ್ನು ಪಡೆಯುತ್ತಿದ್ದಾರೆ. ಪ್ಯಾಟ್ ಕಮಿನ್ಸ್ ಮತ್ತು ಜೋಸ್ ಹೆಜಲ್ವುಡ್ ನಿರಂತರವಾಗಿ ಅವರಿಗೆ ಬೆಂಬಲ ನೀಡಿದ್ದಾರೆ. ಆದರೆ ಅವರು ಸಾರ್ವಕಾಲಿಕ ಶ್ರೇಷ್ಠ ಬೌಲರ್ ಎಂದು ನಿರಂತರವಾಗಿ ಹೇಳಿದ್ದಾರೆ. ಹೀಗೆ ಕಳೆದ 10 ವರ್ಷಗಳಿಂದ ಸ್ಟಾರ್ಕ್ ಒಬ್ಬ ಶ್ರೇಷ್ಠ ಆಟಗಾರರಾಗಿದ್ದಾರೆ. ಅವರು ತಮ್ಮ ಮೊದಲ ಫೈನಲ್ ಅನ್ನು ಸೋತಿದ್ದರೂ ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ವಿಕೆಟ್ಗಳನ್ನು ಪಡೆಯಲಿದ್ದಾರೆ. ಏಕೆಂದರೆ ಸ್ಟಾರ್ಕ್ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಆಗಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.